ಒಂದು 50ನೇ ದಿನ ಪೂರೈಸಿದೆ ಅನ್ನೋದಕ್ಕೆ ನಾನು ಮೊದಲು ಹೇಳಿದೆ, ಈಗೂ ಹೇಳ್ತಾ ಇದ್ದೀನಿ, ನಾವು ಮಾತಾಡಬಾರ್ದು, ಸಿನಿಮಾ ಮಾತಾಡಬೇಕು ಅಂತ. ಆದರೆ ಇವತ್ತು 50ನೇ ದಿನ ಒಂದಷ್ಟು ವಿಚಾರ ಹೇಳಬೇಕು ಅಂತ ಅನಿಸಿದೆ. ಇದು ಇಡೀ ತಂಡದ ಪರಿಶ್ರಮ ಈ ಸಿನಿಮಾ ಈ ಮಟ್ಟಕ್ಕೆ ಬಂದಿರೋಕ್ಕೆ ಕಾರಣ ಆಗಿದೆ. ನಿರ್ಮಾಪಕರಾಗ್ಬೋದು, ಅವ್ರ ಜೊತೆ ಇದ್ದಂಥ ಒಂದಷ್ಟು ಸ್ನೇಹಿತರು, ಅವರ ಸಪೋರ್ಟಿಂದ ಇಲ್ಲಿವರೆಗೂ ನಾವು ಬಂದಿದ್ದೀವಿ. ಇನ್ನು ಮುಂದಕ್ಕೆ ಇನ್ನು 100 ಡೇಸ್ ಆಗ್ಬೋದು, ಅದು ದೈವ ಇಚ್ಛೆ, ಆಡಿಯನ್ಸ್ ಇಚ್ಛೆ. ಪ್ರಯತ್ನ ಮಾಡಿದ್ದೀವಿ. ಇದಕ್ಕೆಲ್ಲ ಸಪೋರ್ಟ್ ಮಾಡಿದಂಥ ಮಾಧ್ಯಮ ಮಿತ್ರರಿಗೆ, ಆಡಿಯನ್ಸ್ಗೆ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ ಸರ್. ಹಾಗೆ ಈ ಸಿನಿಮಾ ನಿರ್ಮಾಪನೆ ಮಾಡಬೇಕು ಅಂದಾಗ ನಿಮಗೆ ಒಳ್ಳೆದಂತಹ ಒಂದು ಐಡಿಯಾಗಳು ಸರ್ ಇದ್ದೀರಾ ಸರ್? ಎಸ್ಪೆಷಲಿ ಮಾಧ್ಯಮದವರಿಗೆ, ಆಡಿಯನ್ಸ್ಗೆ ಇದು ನನಗೆ ತುಂಬ ಖುಷಿ ಕೊಡುತ್ತ ಸಿನಿಮಾ. ಇದು 50 ದಿನ ಓಡುತ್ತಲ್ವ, ಇದೇ ಒಂದು ದೊಡ್ಡ ಸಂಭ್ರಮಣ. ಇದಕ್ಕೆ ಹೆಲ್ಪ್ ಮಾಡಿದವರು ನನ್ನ ಜೊತೆಯಲ್ಲಿ ಈ ಸಿನಿಮಾ ಮುಗಿಸೋಕ್ಕೆ ಯಾರು ಕೈ ಜೋಡಿಸಿದ್ದಾರೆ, ಕೋ ಪ್ರೊಡ್ಯೂಸರ್ಸ್ಗೆಲ್ಲ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ಗೆ ಮತ್ತು ನಮ್ಮ ಆರ್ಟಿಸ್ಟ್ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಆಮ್ ವೆರಿ ಹ್ಯಾಪಿ ಟು ಡೂ ಸಚ್ ಅ ಬಿಗ್ ಫಿಲ್ಮ್. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್. ಸಂಗೀತ ನಿರ್ದೇಶಕರು ಯಶಸ್ ನಾಚಪ್ಪ ಅವರು, ಈ ಸಿನಿಮಾದ ಒಂದು ಪ್ರಬಲತೆ ಅಂತ ಹೇಳಿದ್ರೆ ಸಂಗೀತ. 7 ಸಾಂಗ್ಗಳಿದಾವೆ. ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸರ್, 50 ದಿನ ಕಂಪ್ಲೀಟ್ ಆಗಿದೆ. ಎಲ್ರಿಗೂ ನಮಸ್ಕಾರ. ಎಸ್, 50 days, it is something special ಅಂದ್ಕೊಂತೀನಿ ಫಾರ್ ದ ಫಸ್ಟ್ ಮೂವಿ. ಐ ವುಡ್ ರಿಯಲಿ ಥ್ಯಾಂಕ್ ನಮ್ಮ ಡೈರೆಕ್ಟರ್ ಹರಿವರಸಂ ಸರ್ ಮತ್ತು ಇತಿರಾಜ್ ಸರ್ ಮತ್ತು ಕೋ ಪ್ರೊಡ್ಯೂಸರ್ಸ್ ಎಲ್ಲರೂ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಮೊದಲನೇ ಸಿನಿಮಾ 50 days ಓಡುತ್ತೆ ವಿತ್ ಗಿವಿಂಗ್ ಮಿ ದಿಸ್ 7 songs ವಿತ್ 17 ಗುಡ್ ಸಿಂಗರ್ಸ್, ಲೆಜೆಂಡ್ ಸಿಂಗರ್ಸ್. ಅಂದರೆ ಐ ಆಮ್ ರಿಯಲಿ ಬ್ಲೆಸ್ಡ್. ಆ್ಯಂಡ್ ಅಫ್ಕೋರ್ಸ್ 50 ಇದ್ರ ಮೇಲೆ ಐ ಆಸ್ಕ್ ಈಚ್ ಆ್ಯಂಡ್ ಎವ್ರಿ ಒನ್ ಎಲ್ಲರೂ ಸಪೋರ್ಟ್ ಮಾಡಿ ಅನದರ್ 50 in the 100 days ಹೋಗಲಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು. ಎಡಿಟರ್ ಶಿವಕುಮಾರ್ ಸರ್, ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ? ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದ ಮಿತ್ರರಿಗೂ ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ನಮಸ್ಕಾರ. ಫಸ್ಟ್ನೇ ದಿನ ನಾವು ಪ್ರೆಸ್ ಮೀಟಲ್ಲಿ ಬಂದಿದ್ವಿ, ಮಾತಾಡಿದ್ವಿ. 50ನೇ ದಿನ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಸಕ್ಸಸ್ ಆಗಿದೆ. ಅದು ಈಗ ಒಂದೇ ಥಿಯೇಟ್ರಲ್ಲಿ ಹೋಗ್ತಾ ಇರೋದು. ಅದು ನಮಗೆ ಹರಿ ಸರ್ಗೆ ಹೇಳಿದ್ವಿ, ಸರ್ ಎಕ್ಸ್ಟೆಂಡ್ ಮಾಡಿ, ಬಿಕಾಸ್ ಮ್ಯೂಸಿಕಲಿ ಆಗ್ಬೋದು, ಎಮೋಷ್ನಲಿ ಆಗ್ಬೋದು, ಸಬ್ಜೆಕ್ಟ್ ಆಗ್ಬೋದು, ಇದೆಲ್ಲ ತುಂಬ ಚೆನ್ನಾಗಿದೆ ಅಂತ. ನಾನು ಎಡಿಟ್ ಮಾಡ್ಬೇಕಾದ್ರೆ ನಾನು ಟೇಬಲ್ ಮೇಲೆ ಹೇಳಿದ್ದೆ, ಸರ್ ಇದು ಒಂದು ಹಂತಕ್ಕೆ ಚೆನ್ನಾಗಿದೆ ಸರ್, ರೀಚ್ ಮಾಡಬೇಕು, ಜನ ಅದೇ ಥರ ಒಪ್ಕೊಬೇಕು ಅಂತ. ಈಗ ಎಲ್ಲ ಆಡಿಯನ್ಸು ಮತ್ತು ನಿಮ್ಮ ಸಪೋರ್ಟಿಂದ 50 daysವರೆಗೂ ಬಂದಿದೆ. ಇನ್ನೂ 100 daysವರೆಗೂ ಹೋಗಬೇಕು. ಹಾಗೆ ಈಗ ಅವರು ಕ್ಯಾಪ್ಟನ್ ಆಫ್ ದ ಶಿಪ್ ಯಾರಿದ್ದಾರೆ ನಮ್ಮ ಡೈರೆಕ್ಟ್ರು, ಅವ್ರಿಗೆ ಸಕ್ಸಸ್ಸು ಸಿಗಬೇಕು ಮತ್ತು ಮುಂದೆ ಅವ್ರ ಫ್ಯೂಚರು ಇದೇ ಥರ ಒಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ನಮ್ಮ ಆಸೆ ಎಲ್ರಿಗೂ. ನಮ್ಮ ಟೆಕ್ನಿಷಿಯನ್ಸು ಯಾರು ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನಿರ್ದೇಶಕರ ತಲೆಯಲ್ಲಿರೋದನ್ನ ಅರ್ಥ ಮಾಡಿಕೊಂಡು ಅದನ್ನ ಛಾಯಾಗ್ರಹಣ ಮಾಡೋದು ಅಷ್ಟು ಸುಲಭ ಅಲ್ಲ. ಈಗ ನಿಮ್ಮ ಸಿನಿಮಾ ಮಗ್ಗಿ ಪುಸ್ತಕ 50 ದಿನ ಕಂಪ್ಲೀಟ್ ಆಗಿದೆ. ಸಿನಿಮಾ ಬಗ್ಗೆ ಸರ್? ನಮಸ್ಕಾರ ಎಲ್ಲರಿಗೂ. ಈ ಸಕ್ಸಸ್ ಕಾರಣ ಫಸ್ಟ್ ಆಫ್ ಆಲ್ ನಮ್ಮ ನಿರ್ದೇಶಕರಿಗೆ ಹೇಳಬೇಕು. ಯಾಕಂದ್ರೆ ಅದರ ಕಷ್ಟ ಎಷ್ಟು ತಿಂದಿದ್ದಾರೆ ಅಂತ ಅವರೊಬ್ಬರು ಮಾತ್ರ ಗೊತ್ತು. ಫಸ್ಟ್ ಡೇ ಇಂದ ಯಾವ ರೀತಿ ಶ್ರಮ ಪಟ್ಟಿದ್ದಾರೆ ಕಾರಣ ಈ 50 ದಿವಸದಲ್ಲಿ ಕಾಣ್ತಾ ಇದೆ. ಮತ್ತೆ ನಿರ್ಮಾಪಕರಿಗೆ, ಮತ್ತೆ ಕೋ ಪ್ರೊಡ್ಯೂಸರ್ಗಳಿಗೆ, ನಮ್ಮ ಕಲಾವಿದರಿಗೆ, ಇದಕ್ಕಿಂತ ಹೆಚ್ಚಾಗಿ ಆಡಿಯನ್ಸ್, ಈ ಸಕ್ಸಸ್ ಕಾರಣಕರ್ತ ಆಡಿಯನ್ಸೇ. ಮತ್ತೆ ಈ ಒಂದು ದಿವಸ 50 ದಿವಸ ಈ ಸಂಭ್ರಮದಲ್ಲಿ ಹೇಳ್ಬೇಕಂದ್ರೆ ಸಿನಿಮಾಗಳು ಓಡೋದೇ ಹೆಚ್ಚು ಕಮ್ಮಿ. ಎಷ್ಟೋ ಸಿನಿಮಾಗಳಲ್ಲಿ ಬಂದು ಅದು ನಮ್ಮ ಸಿನಿಮಾ ಒಂದು 50 ದಿವಸ ಆಗಿದೆ. ಅದು ಕ್ರೆಡಿಟ್ಸ್ ಕೊಟ್ಟು ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು, ಕೋ ಪ್ರೊಡ್ಯೂಸರ್ ಮತ್ತು ಟೆಕ್ನಿಷಿಯನ್ಸು ಮತ್ತು ಆಡಿಯನ್ಸ್ ಮತ್ತು ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾ ಮಾಧ್ಯಮದವರು, ಆಮೇಲೆ ಸೋಷಿಯಲ್ ಮೀಡಿಯಾದವರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳು. ಫಸ್ಟ್ ಟೈಮ್ ನಾನು ಒಂದು ಸಿನಿಮಾ 50 days ಹೋಗ್ತಾ ಇದ್ದೆ. ನಾನು ಇಷ್ಟು ವರ್ಷ ಜರ್ನಿಲಿ ಫಸ್ಟ್ ಸಿನಿಮಾನ 50 days ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಖುಷಿ ಆಗ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಬಗ್ಗೆ ಸರ್ ಸರ್ ಆಗಿದೆ ಸರ್, ಸೇಫ್ ಆಗಿದೆ. ಆಲ್ರೆಡಿ OTT ಕೊಟ್ಟಿದ್ದೀವಿ. ಏನಂದರೆ ಇಲ್ಲಿವರೆಗೂ ಎಲ್ಲ ಎಕ್ಸಾಮ್ ಇತ್ತು. ನಾಳೆ ಲಾಸ್ಟ್ ಆಗ್ತಾ ಇದೆ SLC. 3ನೇ ತಾರೀಕಿಂದ ಭೂಮಿಕಾ ಮತ್ತು ಎಲ್ಲ ಸಿಂಗಲ್ ಥಿಯೇಟ್ರ್ಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಒಂದು 45 ಥಿಯೇಟ್ರು ಈ ವಾರ ಎಕ್ಸ್ಟೆಂಡ್ ಆಗುತ್ತೆ ಸರ್.
ಈ ಪ್ರೆಸೆಂಟು 13 ಥಿಯೇಟ್ರಲ್ಲಿ ಓಡ್ತಾ ಇದೆ ಸರ್. 13 ಥಿಯೇಟ್ರಲ್ಲಿದೆ. ಬೆಂಗಳೂರಲ್ಲಿ ಮಾತ್ರ AMB ಒಂದೇ ಪ್ಲಾನ್ ಮಾಡಿರೋದು. ಇಲ್ಲೇ GT ಮಾಲಲ್ಲೇ 39 ದಿನ 40 ದಿನ ಆಗಿತ್ತು. ನಮ್ಮದು ಶುಕ್ರವಾರ ಶನಿವಾರ ಭಾನುವಾರದವರೆಗೂ 60 ಸೀಟ್ 70 ಸೀಟ್ ಬುಕ್ ಆಗಿದ್ರು ಕೂಡ ದುರಂಧರ್ ಬಂತು ಅಂತ ಅಂದ್ಬಿಟ್ಟು ಅವರು ಒಂದಷ್ಟು ಓಲ್ಡ್ ಆಗಿದ್ದರಿಂದ ನಾವು ಅಲ್ಲಿಗೆ AMBಗೆ ಪ್ಲಾನ್ ಮಾಡಿದ್ವು. ಇಲ್ಲಾಂದ್ರೆ ಇಲ್ಲೇ 50 ಡೇಸ್ ಆಗ್ತಿತ್ತು ಸರ್. ಸರ್ OTT ಅಮೆಝಾನ್ ಸರ್ ಆಗಿದೆ ಸರ್. ಸರ್ ಪೇಪರ್ ರಿವ್ಯೂ ಮತ್ತು ಇನ್ನೂ ಒಂದಷ್ಟು ಪ್ಲಾನ್ ಮಾಡಿದ್ದೀವಿ ಸರ್. ಎನಿ ಕ್ವೆಶನ್ಸ್? ಸರ್ ಇದು ನಮ್ಮ ಡಿಸ್ಟ್ರಿಬ್ಯೂಟ್ ಸರ್ ನಮ್ಮ ಮುನೀಂದ್ರ ಸರ್ ಮುನೀಂದ್ರ ಸರ್ ಬನ್ನಿ, ವೇದಿಕೆ ಮುನೀಂದ್ರ ಸರ್ ಮೇಲೆ ಬರಬೇಕು. ಬನ್ನಿ. ಆಮೇಲೆ ಇನ್ನೊಂದು ವಿಚಾರ ಹೇಳಬೇಕು. ನಾವು ಈ ಒಂದು 50 ಡೇಸ್ ಬರ್ಬೇಕಾದ್ರೆ ಕಾರಣನೂ ಕೂಡ ಮುನೀಂದ್ರ ಸರ್. ಯಾಕೆಂತಂದ್ರೆ ಅವ್ರು ಸರಿಯಾಗಿ ಗೈಡ್ಲೈನ್ ಮಾಡಲಿಲ್ಲ ಅಂದರೆ ನಾವು ಈ ಹಂತಕ್ಕೆ ಬರ್ತಿರ್ಲಿಲ್ಲ. ಈಗ ಮತ್ತೆ ಥಿಯೇಟ್ರ್ ಎಕ್ಸ್ಟೆಂಡ್ ಆಗಬೇಕು ಅಂತಂದರೆ ಕಾರಣನೂ ಕೂಡ ಅವರೇನೆ. ಈಗ ಹೋದ ವಾರನೂ ಕೂಡ ಒಂದು 8-10 ಥಿಯೇಟ್ರ್ ರೇಸ್ ಆಯಿತು. ಈ ವಾರನೂ ಕೂಡ ಭೂಮಿಕಾ ಇನ್ನೂ ಒಂದಷ್ಟು ಥಿಯೇಟ್ರ್ಗಳು ರೇಸ್ ಆಗಬೇಕಾದ್ರೆ ಮುನೀಂದ್ರ ಸರ್ ಕಾರಣ. MP ಫಿಲಮ್ಸು ಹಣ ಬರಬೇಕು, ಬನ್ನಿ. ಇದಕ್ಕೆ ಮುಂಚೆ ಒಂದು ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ ಮಾಡಿದ್ದೆ ಸರ್, ಅದು ಆಗಿತ್ತು. ಇದು 2ನೇ ಸರ್. ಖಂಡಿತ ಈ ನೆಕ್ಸ್ಟ್ ವೀಕಲ್ಲಿ ಒಂದಷ್ಟು ಥಿಯೇಟ್ರ್ ಎಷ್ಟು ಇಲ್ಲ, ನಾರ್ತ್ ಕರ್ನಾಟಕ. ಇದು ಲೆಕ್ಕ ಇಡ್ಲಿಲ್ಲ ಆಗಿದೆ. ಒಂದು ಸ್ವಲ್ಪ 7-8 ಮಾಡಿದೆ. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಮೈಸೂರು ರಮಾನಂದ್ ಸರ್. ನನ್ನಂತ ಒಬ್ಬ ಹಿರಿಯ ಕಲಾವಿದನಿಗೆ ಇಲ್ಲಿ ಪ್ರಾರಂಭದಲ್ಲಿ ಯಂಗ್ ಗೆಟಪ್ ಅನ್ನು ಬರ್ತೀನಿ, ಓಲ್ಡ್ ಗೆಟಪ್ ಅನ್ನು ಬರ್ತೀನಿ. ಅದೆಲ್ಲದರ ಜೊತೆಗೆ 80 ದಿನಗಳ ಕಾಲ ನಿರಂತರವಾಗಿ ಶೂಟಿಂಗ್ ಮಾಡ್ತಾರಲ್ಲ, ಹಗಲು ರಾತ್ರಿ 4 ಗಂಟೆ ಸಮಯದಲ್ಲಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದು ನಾನು ಶೂಟಿಂಗ್ ಅಲ್ಲಿ ಭಾಗವಹಿಸ್ತಾ ಇದ್ದೆ. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ, ಇವರ ರಾತ್ರಿ ಶೂಟಿಂಗ್ ಮುಗಿದ್ಮೇಲೆ 2 ಗಂಟೆಗೆ ಮುಗಿದ್ರು ಇದು ಮಾಡ್ತಿರ್ಲಿಲ್ಲ, ಮಲಗ್ತಿರ್ಲಿಲ್ಲ. ನಾನು ಎಚ್ಚರವಾಗಿರ್ತಿದ್ದೆ, ವಯಸ್ಸಾಗಿದೆ ಅಂತಲ್ಲ, ನನ್ಗೆ ಅಭ್ಯಾಸ ಅದು ನೋಡಿದ್ರೆ ಅವ್ರು ಕೆಲಸದಲ್ಲಿ ನಿರತರಾಗಿರೋರು. ಈ ಸಿನಿಮಾ ನೋಡಿದ ಮೇಲೆ ನನಗೆ ಪಬ್ಲಿಕ್ ಒಪಿನಿಯನ್ ಕೇಳಿದ ಮೇಲೆ ನನಗೆ ಮೈಸೂರು ರಮಾನಂದ ಅಂತ ಯಾರು ಮಾತಾಡಿಸ್ತಾ ಇಲ್ಲ. ಈಗ ಹುಲಿ ಮೀಸೆ ಮುಂಜಾನೆ ನಂಜೇಗೌಡರ ಮಗ ಹುಲಿಯಪ್ಪ ಅಂತ ಮಾತಾಡ್ತಾರೆ. ಏನ್ ಹೇಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಎಮೋಷನಲ್ ಮಾತಾಡಕ್ಕೆ ಆಗ್ತಾ ಇಲ್ಲ. ಸಿನಿಮಾ ಆಗಿದೆ, ಅದ್ಭುತವಾಗಿ ಬಂದಿದೆ. ಈ ರೀತಿಯ ಚಿತ್ರವನ್ನ ಇಷ್ಟು ಕೊರೋನಾ ಬಂದ ನಂತರದ ದಿನಗಳಲ್ಲಿ ನಾವು ನೋಡಿರ್ಲಿಲ್ಲ. ಬಹಳ ಅತ್ಯುತ್ತಮ. ಇದನ್ನ ಕನ್ನಡ ಚಿತ್ರರಂಗದ ಪ್ರೇಕ್ಷಕ ಪ್ರಭುಗಳು ನೋಡಿ 100 ದಿನಗಳನ್ನ ಓಡಿಸಬೇಕು. ಖಂಡಿತ ಓಡುತ್ತೆ ಅಂತೇಳಿ ಅವರೆಲ್ಲರ ಆಶೀರ್ವಾದ, ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಖಂಡಿತ ಓಡುತ್ತೆ ಅನ್ನೋದು ನನ್ನ ಅನಿಸಿಕೆ, ಅಭಿಪ್ರಾಯ. ನಮಸ್ತೆ. ಥ್ಯಾಂಕ್ ಯು. ರಾನ್ವಿ ಶೇಖರ್. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದವ್ರು ಎಲ್ಲರೂ ಕಣ್ಣಲ್ಲಿ ನೀರು ತುಂಬ್ಕೊತಾ ಇದ್ದಾರೆ. ಆ್ಯಂಡ್ ನನ್ನನ್ನು ರಾನ್ವಿ ಅನ್ನೋದಕ್ಕಿಂತ ಅವನಿ ಅಂತ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಇದೊಂದು ತುಂಬ ದೊಡ್ಡ ಖುಷಿ ಕೊಡ್ತಾ ಇದೆ. ಇದು ಎಲ್ಲ ಕ್ರೆಡಿಟ್ಸು ನಮ್ಮ ನಿರ್ದೇಶಕರು ಹರಿವರಾಸನಂ ಸರ್ಗೆ ಹಾಗೂ ನಮ್ಮ ಇಡೀ ಮಗಿ ಪುಸ್ಕರ್ ತಂಡಕ್ಕೆ ನಾನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ 100 ಡೇಸ್ ಓಡೋವರೆಗೂ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೋಹಿತ್. ಎಲ್ಲರಿಗೂ ನಮಸ್ಕಾರ. ಮಗ್ಗಿ ಪುಸ್ತಕ ಅನ್ನೋ ಫಿಲಮ್ ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆಲ್ಲ ಕಾರಣ ನಮ್ಮ ಡೈರೆಕ್ಟರ್ ಸರ್. ನಾವು 50 ಡೇಸ್ ಕಂಪ್ಲೀಟ್ ಮಾಡಿದ್ದೀವಿ. ಇದು ಬರೀ 50 ಡೇಸ್ ಸೆಲೆಬ್ರೇಷನ್ ಅಲ್ಲ, ಇದು ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಸೆಲೆಬ್ರೇಟ್ ಮಾಡೋ ಟೈಮ್ ಇದು ಒಂದು ಜರ್ನಿ ಮತ್ತು ನಮ್ಮ ಎಲ್ಲರ ಶ್ರಮದ ಪ್ರತಿಫಲ ಅನ್ನೋಕ್ಕೆ ನನಗೆ ಹೇಳೋಕ್ಕೆ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಕೃಷ್ಣ ಮಹೇಶ್ ಸರ್. ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ಪ್ರಿಂಟ್ ಎಲ್ಲರಿಗೂ ನಮಸ್ಕಾರ ಬಯಸ್ತೇನೆ. ಆ್ಯಕ್ಚುಲಿ ನನ್ನ ಈ ಮಗ್ಗಿ ಪುಸ್ತಕ ಸಿನಿಮಾ 50 ಡೇಸ್ ಆಚರಿಸ್ತಾ ಇದ್ದೀವಿ. ಒಂಥರ ತುಂಬ ಖುಷಿ ಇದೆ. ಎಲ್ಲರೂ ಹೇಳ್ದಂಗೆ ಕ್ರೆಡಿಟ್ಸ್ ಗೋಸ್ಟು ನಮ್ಮ ಗೆಳೆಯ, ನಮ್ಮ ನಿರ್ದೇಶಕ ಹರಿಗೆ. ತುಂಬ ಹಗಲು ರಾತ್ರಿ ಸ್ಟ್ರಗಲ್ ಮಾಡ್ತಾ ಈ ಸಿನಿಮಾಗೋಸ್ಕರ. ಶೂಟಿಂಗ್ ಟೈಮಲ್ಲಿ, ಶೂಟಿಂಗ್ ಆದಮೇಲೆ ಇರಲಿ, ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಈ ಮಟ್ಟಕ್ಕೆ ತಂದಿದ್ದಾನೆ. ಎಲ್ಲರ ಪ್ರೋತ್ಸಾಹ ಇತ್ತು, ಇನ್ನೂ ಇರಲಿ ಅಂತ ಹೇಳಕ್ಕೆ ಬಯಸ್ತೀನಿ. ನಾನು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡೋಕ್ಕೆ ಕಾರಣನೂ ನಮ್ಮ ಹರಿ. ಓವರ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ
ನನ್ನ ಪಾತ್ರಕ್ಕೆಲ್ಲ ಇಷ್ಟಪಟ್ಟಣ ಚೆನ್ನಾಗಿ ಮಾಡಿದ್ದೀರಾ. ಯಾಕಂದರೆ ಅಂದರೆ ನೆಗೆಟಿವ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಯಾರ್ಯಾರು ನೋಡಿದ್ರೋ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ಯಾ ಅಂತ. ಅಲ್ಲ, ಮಾತುಕತೆ ಆಗ್ತಾ ಇದೆ, ನೋಡೋಣ ನೆಕ್ಸ್ಟ್ ಮೂವ್ ಆಗುತ್ತೆ. ಥ್ಯಾಂಕ್ ಯು. ಅಗಸ್ತ್ಯ ಪ್ರೇಮ. ಮೊದಲನೇದಾಗಿ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮಗಿ ಪುಸ್ತಕ ಸಿನಿಮಾಕ್ಕೆ ನಂಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ಇದರಲ್ಲಿ ಪ್ಲೇ ಮಾಡಿದ್ದೀನಿ. ಖುಷಿ ಆಗುತ್ತೆ. ಇವತ್ತು 50 ಡೇಸ್ವರೆಗೂ ಬಂದಿದೆ. ಇದು ಇನ್ನೂ ಶತದಿನೋತ್ಸವ ಆಚರಿಸ್ಬೇಕು ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೂಕ್ ಸುರೇಶ್ ಸರ್. ಎಲ್ರಿಗೂ ನಮಸ್ಕಾರ. ಮಗ್ಗಿ ಪುಸ್ತಕ ಕಲಾವಿದರ ದಂಡನ್ನೇ ಸೇರಿಸಿ ಒಂದು ಒಳ್ಳೆ ಸಿನಿಮಾ ಮಾಡಿದಿರಿ. ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಜನಗಳ ಮುಂದೆ ತಂದಿದ್ದೀರಿ. 50 ದಿನ ಮುಟ್ಟಿದೆ. ಭಾಳ ಇಂಥ ಕನ್ನಡ ಚಿತ್ರರಂಗದಲ್ಲಿ ಭಾಳ ಕಷ್ಟ. ಒಳ್ಳೆ ಚಿತ್ರವನ್ನು ಮಾಡಿದರೂ ಕೂಡ ಸಿನಿಮಾ ನಡೆಯೋದು ಕಷ್ಟ. ಈ ಒಳ್ಳೆಯ ಚಿತ್ರವನ್ನು ಮಾಡಿ ಜನರನ್ನು ಮೆಚ್ಚಿಸಿ ನೀವು ಮಾಡಿದಿರಿ. ನಮ್ಮನ್ನೆಲ್ಲ ಸೇರಿಸ್ಕೊಂಡು ನೀವು ಮಾಡಿದ ಶ್ರಮ ಅಲ್ಲಿ ಕಾಣ್ತಾ ಇದೆ. ಸುಮಾರು ಜನ ಬಂದು ಮಗ್ಗಿ ಪುಸ್ತಕದಲ್ಲಿ ನಿಮ್ಮ ಪಾತ್ರ ಮಾಡಿದ್ದೀರಿ, ನಿಮ್ಮ ಪಾತ್ರ ಚೆನ್ನಾಗಿದೆ ಅಂದರು. ನಮ್ಮ ಪಾತ್ರ ಜೊತೆಗೆ ಹಲವಾರು ಕಲಾವಿದರುಗಳು ಮಾಡಿರುವಂಥ ಪಾತ್ರವನ್ನು ಕೂಡ ಅವ್ರು ಹೇಳಿದ್ರು. ಭಾಳ ನೀಟಾಗಿದೆ ಸಿನಿಮಾ. ನಿಮಗೆ ಇನ್ನೂ ದೊಡ್ಡ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತಾ ಆಶೀರ್ವದಿಸ್ತಾ ಒಂದೆರಡು ಮಾತನ್ನ ಹಂಚ್ಕೊತಾ ಇದ್ದೀನಿ ಅಷ್ಟೇ. ನಮಸ್ಕಾರ. ಸಿನಿಮಾ ಗುರುಗಳಾದ ಹರಿ ಅವರಿಗೆ ನಮಸ್ತೀನಿ. ಇದೊಂದು ನಾನು ಹರಿ ಅವ್ರಿಗೆ ಬೈದಿರ್ತೀನಿ, ಏನು ಸರ್ ನೀವು ಮಕ್ಕಳ ಸಿನಿಮಾ ಮಗ್ಗಿ ಪುಸ್ತಕ ಅಂತ ಯಾರ್ಯಾರೋ ಹೆಂಗೋ ಮಾತಾಡ್ತಾರೆ. ಸರ್ ಇದೊಂದು ಕ್ರೈಮ್ ಥ್ರಿಲ್ಲರ್ ಸರ್. ಇಟ್ಸ್ ಅ ಪೊಲಿಟಿಕಲ್ ಡ್ರಾಮಾ. ಒಂದು ಎಜುಕೇಶನ್ ಮಾಫಿಯಾ ಇದೆ ಇದರಲ್ಲಿ, ಒಂದು ಪಾಲಿಟಿಕ್ಸ್ ಇದೆ, ಆಮೇಲೆ ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದೆ, ಆಮೇಲೆ ಇಟ್ಸ್ ಕ್ರೈಮ್. ಏನಾರ ಒಂದು 4 ಮಕ್ಕಳಿದಾವ ಅನ್ನೋದು ಬಿಟ್ರೆ ಈ ಸಿನಿಮಾದಲ್ಲಿ ಇರೋರೆಲ್ಲರೂ ವಿಲನ್ಗಳೇ. ಒಂದು 6-7 ಕ್ಯಾರೆಕ್ಟರ್ ಬಿಟ್ರೆ ಇರೋರೆಲ್ಲ ವಿಲನ್ಗಳೇ. ಟೈಮು ವಿಲನ್ನು, ಎಲ್ಲಾನು ವಿಲನ್ನೇ. ಒಂದು ಸಿನಿಮಾ ಇನ್ನೂವರೆಗೂ ಯಾವುದೋ ಒಂದು ಸಿನಿಮಾ ಗೆದ್ದಿದೆ ಅಂದ್ರೆ ಅದರಲ್ಲಿ ನೆಗೆಟಿವ್ ಪಾತ್ರಗಳು, ಖಳನಾಯಕರು ಎಷ್ಟು ಇರ್ತಾರಲ್ಲ ಅಷ್ಟು ಸಿನಿಮಾ ವಿಜೃಂಭಿಸುತ್ತದೆ. ಆ ತರ ಇದೆ. ಇದರಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಬರುತ್ತೆ. ಇಷ್ಟು ಇರಿಟೇಷನ್ ಆಗುತ್ತೆ ಅಂದ್ರೆ ಒಂದು ಸಿನಿಮಾ ಹಾಲಲ್ಲಿ ಬಂದಾಗ, ಯಾವಾಗ ನೆಗೆಟಿವ್ ಕ್ಯಾರೆಕ್ಟರ್ಸ್ಗಳು ಪಾಸಿಟಿವ್ ಕ್ಯಾರೆಕ್ಟರ್ಸ್ ಅನ್ನ ಹಿಂಡ್ತಾವಲ್ಲ ಅವಾಗ ಪ್ರೇಕ್ಷಕರಿಗೆ ಹತ್ತಿರವಾಗ್ತಾರೆ ಪಾಸಿಟಿವ್ ಕ್ಯಾರೆಕ್ಟರ್ಸ್ ಆದವರು. ಸೊ ಈ ಸಿನಿಮಾ ಒಂದು ಆಕ್ಚುಲಿ ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಜನಗಳು ಕೆಲವೊಂದು ಜನ ಏನ್ ತಿಳ್ಕೊಂಡ್ ಬರ್ತಾರೆ, ಏನೋ ಒಂದು ಆರ್ಟ್ ಮೂವಿ ಇರ್ಬೋದು, ಏನೋ ಒಂದು ಮಕ್ಕಳು ಹೇಳ್ತಿದ್ದಾರೆ, ಏನೋ ಒಂದು ವೇದಾಂತ ಹೇಳಿ ಕಳಿಸ್ಬೋದು ಅಂತ ಒಳಗಡೆ ಬರ್ತಾರೆ. ಬಂದ ಮೇಲೆ ಕಳೆದೋಗ್ಬಿಡ್ತಾರೆ. ಆಮೇಲೆ ಮೇನ್ ಈ ಸಿನಿಮಾದಲ್ಲಿ ಇರೋದು ಸ್ಟಾರ್ಟಿಂಗ್ 10 ನಿಮಿಷ ಬಿಟ್ಟು ಬರ್ತಾರೆ ಜನ. ಏನ್ ಹೇಳಕ್ಕೂ ಆಗಲ್ಲ. ಆ 10 ನಿಮಿಷದಲ್ಲಿ ಒಂದು ವಿಜುವಲ್ ಎಕ್ಸ್ಪೀರಿಯನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ವಿಜುವಲ್ ಏನಂದ್ರೆ, ಸಿನಿಮಾ ಅಂದ್ರೆ ಏನ್ ಹೇಳಿ ಸರ್, ಸಿನಿಮಾ ಅಂದ್ರೆ ದುಡ್ಡು ಕೊಟ್ಟು ಬರೋಂಗೆ ಅಲ್ಲಿ ನೋಡ್ಬೇಕಾದ್ರೆ ಏನೋ ಒಂದು ಮಜಾ ಬರಬೇಕು, ಒಂದು ಥ್ರಿಲ್ ಇರಬೇಕು. ಆ ಥ್ರಿಲ್ ನ ಈ ಸಿನಿಮಾ ಕೊಡುತ್ತೆ. ಅದನ್ನ ಗ್ಯಾರಂಟಿಯಲ್ಲಿ ಹೇಳ್ತೀನಿ ನಾನು. ಯಾರೇ ಆಗ್ಲಿ ಎಂತದೇ ನೀವ್ ಏನಂತ ಅನ್ಕೊಂಡ್ ಬಂದು ಒಳಗಡೆ ಬಂದ್ರೆ ಆ ಸಿನಿಮಾ ನೋಡಿದ ಮೇಲೆ 10 ನಿಮಿಷ ಆ ಮನುಷ್ಯ ಕಳೆದು ಹೋಗ್ತಾನೆ, ಕನೆಕ್ಟ್ ಆಗ್ಬಿಡ್ತಾನೆ. ಅದನ್ನ ಬಿಟ್ಟು ಬಂದವ್ರನ್ನು ಇಷ್ಟಪಡ್ತಾರೆ. ಬಟ್ ಅದನ್ನ ಫಸ್ಟ್ ಇಂದ ಎಂಡ್ ವರೆಗೂ ನೋಡಿದ್ರು ಲೆವೆಲೇ ಬೇರೆ ಇರುತ್ತೆ, ಅವ್ರದ್ದು ಇದೇ ಬೇರೆ ಇರುತ್ತೆ. ರೀತಿಯ ಒಂದು ಆಯಾಮಕ್ಕೆ ಈ ಒಂದು ಸಿನಿಮಾ ಒಂದು ಮುನ್ನುಡಿ ಬರೆದಿದೆ ಅಂತಾನೆ ಹೇಳ್ಬೋದು. ಹೊಸ ರೀತಿಯ ಹೊಸ ಆಯಾಮದ ಕತೆ ಮಗ್ಗಿ ಪುಸ್ತಕ. ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚು ಥಿಯೇಟರ್ ಅಲ್ಲಿ ಬರುವಂತಹ ಪ್ರಯತ್ನ ಆಗ್ತಾ ಇದೆ.